ಫಾಲ್ಸ್ ಪ್ರಾಫಿಟ್ಸ್ ಅಂಡ್ ಫಾಲ್ಸ್ ಕ್ರೈಸ್ಟ್. ಸುಳ್ಳು ಪ್ರವಾದಿಗಳು ಮತ್ತು ಸುಳ್ಳು ಕ್ರಿಸ್ತ ವಿರೋಧಿಗಳು ಅಥವಾ ಅಂತ್ಯಕ್ರಿಸ್ತರು. ಮತ್ತಾಯ 24:11. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಮತ್ತಾಯ 24:24. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಬಹಳ ತಿಂಗಳುಗಳ ಹಿಂದೆ ನಾನು ಆತ್ಮದಲ್ಲಿ ಮುಳುಗಿದ್ದೆನು ಮತ್ತು ಅದು ನನ್ನನ್ನು ಅನೇಕ ಗಂಟೆಗಳ ಕಾಲ ಎಚ್ಚರವಾಗಿರಿಸಿತು. ಮತ್ತು ಅದು ಕರ್ತನ ಬರುವಿಕೆಗೆ ಮುಂಚಿತವಾಗಿ ಸುಳ್ಳು ಪ್ರವಾದಿಗಳ, ಸುಳ್ಳು ಕ್ರಿಸ್ತರ ಬಗ್ಗೆ ಯೋಚಿಸುವಂತೆ ಮಾಡಿತು. ನಂತರ ಏನೋ ಒಂದು ಸಭೆಯ ನಡುವೆ ಎಷ್ಟೋ ಸುಳ್ಳು ಪ್ರವಾದಿಗಳು ಮತ್ತು ಎಷ್ಟೋ ಸುಳ್ಳು ಕ್ರಿಸ್ತರು ಹಾದು ಹೋದರು ಎಂಬುದರ ಬಗ್ಗೆ ಗಮನ ಸೆಳೆಯಿತು. ಸುಳ್ಳು ಪ್ರವಾದಿಗಳು ತಾವು ಪ್ರಕಟಣೆ 10:1 ಮತ್ತು ತಾವು ಪ್ರವಾದಿಗಳು, ಸತ್ಯ ವೇದದಲ್ಲಿರುವ ಎಲ್ಲ ಪದವಿಗಳನ್ನು ತಾವು ಹೊಂದಿದ್ದೇವೆ ಎನ್ನುವರ ಬಗ್ಗೆ ನಾನು ಯೋಚಿಸುವಂತೆ ಪ್ರಾರಂಭಿಸಿದೆ. ಅವರು ಅಲ್ಲಿ ಬೆಥೇಲ್, ದೇವರ ಮನೆ, ಅಲ್ಲಿಯೂ ಸಹ ಅವರು ಹಾದು ಬಂದರು ಮತ್ತು ನಾನು ಎಂದಿಗೂ ಅವರ ಬಗ್ಗೆ ಬೋಧನೆ ಮಾಡಲಿಲ್ಲ ಮತ್ತು ನಾನು ತಪ್ಪಿತಸ್ಥನು ಎಂದು ಕರ್ತನು ತಿಳಿಸಿದನು. ಏಕೆಂದರೆ ಇತ್ತೀಚೆಗೆ ಜಗತ್ತಿನಾದ್ಯಂತ ಇರುವ ಪುರುಷರು, ವಿಶೇಷವಾಗಿ ಮಧ್ಯಮದಲ್ಲಿ ನೆಲೆಸಿರುವ ಮತ್ತು ವಿಶೇಷವಾಗಿ ಪುರುಷರು, ತಮ್ಮನ್ನು ಪ್ರಕಟಣೆ 10:1 ಎಂದು ಹೇಳಿಕೊಳ್ಳುವ ಈ ಸುಳ್ಳು ಪ್ರವಾದಿಗಳ ಬಗ್ಗೆ ನಾನು ಎಂದಿಗೂ ಮಾತನಾಡಲಿಲ್ಲ. ಅವರ ವಿರುದ್ಧವಾಗಿ ನಾನು ಮತ್ತು ನನ್ನ ನಿರ್ದೇಶನದಲ್ಲಿರುವ ಸೇವಕರು ಧ್ವನಿ ಎತ್ತುವಷ್ಟು ಗಂಭೀರನಾದೆ. ವಾರದ ಇತರ ದಿನಗಳಲ್ಲಿ ಸುಮಾರು 9 ಸಂದೇಶಗಳನ್ನು ಬೋಧಿಸಲು ನಾನು ಅವರಿಗೆ ಬದ್ಧನಾಗಿದ್ದೇನೆ. ಈ ಪ್ರವಾದಿಗಳು ಮತ್ತು ಕ್ರಿಸ್ತ ವಿರೋಧಿಗಳ ವಿರುದ್ಧವಾಗಿ ಬೋಧಿಸಲು ನಾನು ಹಿತಕರವಾಗಿ ಭಾವಿಸುತ್ತೇನೆ. ನಾನು ಕರ್ತನಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂದು ಭಾವಿಸುತ್ತೇನೆ. ನಾನು ಕರ್ತನ ಚಿತ್ತದಲ್ಲಿದ್ದೇನೆಂದು ನನಗೆ ತಿಳಿದಿದೆ. ಅನೇಕ ವಚನಗಳಿಂದ ಈ ವೇದವಾಕ್ಯಗಳು ಮತ್ತಾಯ 24 ಇದೆ. ನಾನು ಆ ವೇದವಾಕ್ಯಗಳನ್ನು ಉಪಯೋಗಿಸುತ್ತಿದ್ದೆ, ಆದರೆ ಅವುಗಳು ನೋಡಿದ ನಂತರ ಅವುಗಳು ನನಗೆ ಜೀವಂತವಾಗಿ ಬಂದಿತು. ಈ ವೇದವಾಕ್ಯಗಳು ಮಹೋನ್ನತವಾಗಿತ್ತು ಮತ್ತು ಸುಳ್ಳು ಪ್ರವಾದಿಗಳು ಮತ್ತು ಸುಳ್ಳು ಕ್ರಿಸ್ತರು ಅವರು ಬೆಥೇಲಿಂದ ದೂರವಿರಲಿಲ್ಲ, ಏಕೆಂದರೆ ಅವರು ಇಲ್ಲಿ ಹಾದು ಹೋದವರು. ಕರ್ತನು ನನಗೆ ನೀಡಿದ 9 ಅಥವಾ 10 ಸಂದೇಶಗಳೊಂದಿಗೆ ಈ ಸುಳ್ಳು ಪ್ರವಾದಿಗಳ ಬಗ್ಗೆ ಈ ಆಲೋಚನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ನಾನು ಉತ್ತೇಜನಗೊಂಡಿದ್ದೇನೆ, ನಾನು ಕರ್ತನಿಂದ ನಡೆಸಲ್ಪಟ್ಟಿದ್ದೇನೆ ಎಂದು ಭಾವಿಸುತ್ತೇನೆ, ನಾನು ಕರ್ತನಿಂದ ಒತ್ತಾಯ ಮಾಡಲ್ಪಟ್ಟಿದ್ದೇನೆ ಎಂದು ಭಾವಿಸುತ್ತೇನೆ ಮತ್ತು ಇದು ಒಂದು ವಿವಾದಾತ್ಮಕ ವಿಷಯವಾಗಿದೆ, ಆದರೆ ಕರ್ತನಿಂದ ಒತ್ತಾಯ ಮಾಡಲ್ಪಟ್ಟಿದ್ದೇನೆ ಎಂದು ಭಾವಿಸಿದ್ದೇನೆ. ಆ ಸುಳ್ಳು ಪ್ರವಾದಿಗಳು, ಅವರು ಯಾರೇ ಆಗಿರಲಿ, ಅದನ್ನು ಮಾಡಬೇಕೆಂದು ನಾನು ಭಾವಿಸುತ್ತೇನೆ. ಇದು ಕರ್ತನ ಆಜ್ಞೆಯಾಗಿದೆ, ಅದು ಬಹಿರಂಗವಾಗಲೇಬೇಕು. ಯಾಕಂದರೆ ಅವರು ತಮ್ಮನ್ನು ತಾವು ಕ್ರಿಸ್ತನು, ತಾವು ಕ್ರಿಸ್ತನೆಂದು, ತಾವು ದೇವರೆಂದು ಮತ್ತು ಎಲ್ಲದಕ್ಕಿಂತ ಪ್ರಕಟಣೆ 10:1 ಪ್ರಕಟಣೆ 10:1 ಕ್ರಿಸ್ತನ ಎರಡನೇ ಬರುವಿಕೆ ಮತ್ತು ಯಾರೇ ಆಗಲಿ ತಾವು ದೇವರು ಎಂದು ಹೇಳಿಕೊಳ್ಳುವವರು ಕ್ರಿಸ್ತ ವಿರೋಧಿ, ಅಂತ್ಯಕ್ರಿಸ್ತರು. ಆ ರೀತಿಯ ಕ್ರಿಸ್ತ ವಿರೋಧಿಯ ಉಪಸ್ಥಿತಿಯಿಂದ ನಿಜವಾದ ದೇವರ ಸೇವಕರು ಸುಮ್ಮನೆ ಇರುವುದಿಲ್ಲ. 1 ಯೋಹಾನ ಪತ್ರಿಕೆ 2:18 ನಿಜವಾಗಿಯೂ ಒಳ್ಳೆಯ ರೀತಿಯಲ್ಲಿ ಸರಿಹೊಂದುವುದು ಮತ್ತು 23ನೇ ವಚನ ಮತ್ತು ಮುಂಬರಲಿರುವ ವಚನವನ್ನು ಒಳಗೊಂಡಿದೆ. 1 ಯೋಹಾನ 2:18 ಮಕ್ಕಳಿರ, ಇದು ಕಡೆ ಗಳಿಗೆಯಾಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೆ ಗಳಿಗೆಯಾಗಿದೆ ಎಂದು ತಿಳುಕೊಳ್ಳುತ್ತೇವೆ. 1 ಯೋಹಾನನು 2:23 ತಾನು ದೇವರ ಮಗನಿಗೆ ಸೇರಿದವನೆಲ್ಲವನ್ನೂ ತಂದೆಗೆ ಸೇರಿದವನಲ್ಲ.
ತಾನು ಮಗನಿಗೆ ಸೇರಿದವನೆಂದು ಒಪ್ಪಿಕೊಳ್ಳುವವನು ತಂದೆಗೂ ಸೇರಿದವನಾಗಿದ್ದಾನೆ. ಇಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಸ್ವಂತ ಆತ್ಮಕ್ಕಾಗಿಯೂ ನಿಮ್ಮ ಮಕ್ಕಳ ಆತ್ಮಕ್ಕಾಗಿಯೂ ನಡೆಯುತ್ತಿರುವ ಈ ಮಹತ್ತರವಾದ ವಿಷಯವನ್ನು ಓದಬೇಕು, ಕೇಳಬೇಕು ಮತ್ತು ಪರಿಗಣಿಸಬೇಕು. ಇದು ಸತ್ಯವಾಗಿದೆ ಮತ್ತು ಅವರು ವಾಕ್ಯಕ್ಕೆ ಸತ್ಯವಾಗಿ ನಿಲ್ಲಬೇಕು. ಅವರ ಜೊತೆ ಅಂತ್ಯಕಾಲದಲ್ಲಿ ಪುರುಷರು ತಾವು ಕ್ರಿಸ್ತರೆಂದು ಹೇಳಿಕೊಳ್ಳುವ ಅನೇಕ ವೇದವಾಕ್ಯಗಳಿವೆ. ದೇವರ ವಾಕ್ಯವನ್ನು ಕೇಳುವವರು ದೇವರ ವಾಕ್ಯವನ್ನು ಹೀರಿಕೊಳ್ಳಲೇಬೇಕು ಮತ್ತು ಕರ್ತನ ಎಚ್ಚರಿಕೆಯನ್ನು ಬೋಧಕರು ಹೀರಿಕೊಳ್ಳಲೇಬೇಕು ಮತ್ತು ಕ್ರಿಸ್ತ ವಿರೋಧಿಗಳ ಬಗ್ಗೆ ಬೋಧನೆ ಮಾಡಲೇಬೇಕು. ಕರ್ತನ ಕೆಲಸವನ್ನು ಗಂಭೀರವಾಗಿ ಮಾಡಲು ಇಲ್ಲಿ ಪುರುಷರು ಇದ್ದಾರೆ ಎಂದು ನನಗೆ ತಿಳಿದಿದೆ. ನಾವು ಇದನ್ನು ಹಗೆಯಿಂದಲೋ, ದ್ವೇಷದಿಂದಲೋ, ಹೊಟ್ಟೆ ಕಿಚ್ಚಿನಿಂದಲೋ ಅಥವಾ ಮತ್ಸರದಿಂದಲೋ ಮಾಡುತ್ತಿಲ್ಲ. ಪುರುಷರ ಮತ್ತು ಸ್ತ್ರೀಯರ ಆತ್ಮದ ಮೇಲಿರುವ ಪ್ರೀತಿಯಿಂದಲೇ ನಾವು ಇದನ್ನು ಮಾಡುತ್ತೇವೆ. ಇದನ್ನು ನಾವು ಘನವಾದದೆಂದು ಪರಿಗಣಿಸುತ್ತೇವೆ, ಯಾಕಂದರೆ ನಾವು ಆತನನ್ನು ಈ ಸುಳ್ಳು ಪ್ರವಾದಿಗಳ ಮತ್ತು ಕ್ರಿಸ್ತ ವಿರೋಧಿಗಳ ವಿರುದ್ಧವಾಗಿದ್ದಾನೆ. ತಾವು ದೇವರೆಂದು ಹೇಳಿಕೊಂಡು ಸ್ವಲ್ಪ ಜನರು ಅವರ ಮಾರ್ಗದಲ್ಲಿ ಪವಿತ್ರಾತ್ಮೆಗೆ ದೂಷಣೆ ಮಾಡಿದ್ದಾರೆ. ದೇವರು ಸೈತಾನನನ್ನು ಪರಲೋಕದಿಂದ ಕೆಳಕ್ಕೆ ಒದ್ದು ಮತ್ತು ಅವನು ಭೂಮಿಯ ಅಂಧಕಾರದಲ್ಲಿ ಬೀಳುವುದಕ್ಕೆ ಮುಂಚೆ ಲೂಸಿಫರನು ಅದನ್ನೇ ಹೇಳಿಕೊಂಡನು. ತಾನು ದೇವರೆಂದು ಹೇಳಿಕೊಳ್ಳುವ ಯಾವುದೇ ವ್ಯಕ್ತಿಯು ದೇವರನ್ನು ಪ್ರೀತಿಸುವುದಿಲ್ಲ. ಅಂಥವನು ಸರಿಯಾಗಿ ಸೈತಾನನಂತೆ ವರ್ತಿಸುತ್ತಾನೆ. ಸೈತಾನನು ಉದಯ ನಕ್ಷತ್ರ, ಲೂಸಿಫರನು ಅವನು ದೇವರಿಗೆ ಶತ್ರು. ಆದ್ದರಿಂದ 57 ವರ್ಷಗಳಿಂದ ಈ ವಿಷಯವನ್ನು ಪರಿಗಣಿಸುತ್ತಿದ್ದೆ. ನಾನು ಬೋಧಿಸಿದೆ ಮತ್ತು ಹಾಗೆ ಹೋಗಲು ಬಿಟ್ಟೆ. ಮತ್ತೆ ಬೋಧಿಸಿದೆನು, ಸುಮ್ಮನಾದೆನು, ಮತ್ತೆ ಬೋಧಿಸಿದೆನು ಮತ್ತು ಮುಂದುವರಿಯಲು ಬಿಟ್ಟೆ. ಮತ್ತು ಈ ಕೊನೆಯ ಬಾರಿ ನಾನು ಸ್ವಲ್ಪ ಸಮಯದವರೆಗೂ ಅದನ್ನು ಬಿಟ್ಟೆ. ನಾನು ಮಾಡುವ ಈ ಪ್ರಯತ್ನವು ಪವಿತ್ರಾತ್ಮನಿಂದ ಬಂದದ್ದು. ಅದನ್ನು ನಾನು ಮುಂದುವರಿಸಲೇಬೇಕು. ಅವರು ತಾವು ದೇವರೆಂದು ಹೇಳಿಕೊಳ್ಳಲು ಬಯಸುವ ನನ್ನ ತಂದೆಯಾಗಲಿ, ನನ್ನ ತಾಯಿಯಾಗಲಿ, ನನ್ನ ಮಕ್ಕಳಾಗಲಿ, ನನ್ನ ನೆರೆಹೊರೆಯವರಾಗಲಿ ಅಥವಾ ಜಗತ್ತಿನಲ್ಲಿ ಯಾರೇ ಆಗಲಿ. ಆದ್ದರಿಂದಲೇ ಸೈತಾನನು ಎಣಿಸಲಾರದಷ್ಟು ವರ್ಷಗಳು ಅವನು ಜೀವಿಸಿದರೂ ಅವನಿಗೆ ಕರುಣೆ ಸಿಕ್ಕಲಿಲ್ಲ. ಎಷ್ಟು ಕಾಲವೆಂದು ಯಾರಿಗೂ ತಿಳಿದಿಲ್ಲ. ಮತ್ತು ಆ ಮನುಷ್ಯನು, ಅವನು ಮನುಷ್ಯನಲ್ಲ, ಆದರೆ ಸೈತಾನನು, ದೇವರು ಇರುವ ಸ್ಥಾನದ ಮೇಲೆ ಅವನು ಮೋಹಗೊಂಡನು. ಸತ್ಯದಲ್ಲಿ ಅವನು ತನ್ನ ಹೃದಯದಲ್ಲಿ ನಾನು ಉನ್ನತವಾಗಿರುವ ದೇವರ ಹಾಗೆ ಇರುವೆನು ಮತ್ತು ಆತನ ಶಿಷ್ಯರಿಗೆ ಹೇಳಿದನು. ಬಿದ್ದು ಹೋದ ದೂತರು ಅವರಲ್ಲಿ 1/3 ವಂಚಿಸಲ್ಪಟ್ಟರು. ಆ ಸೈತಾನನು ಕ್ಷಮಿಸಲ್ಪಡಲಿಲ್ಲ. ಆದ್ದರಿಂದಲೇ ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿ ಬಂದಿಯಾ ಎಂದು ಕೂಗಿದವು. ಮತ್ತು ಅವುಗಳು ಸಮುದ್ರದ ಆಳದಲ್ಲಿ ಬೀಳುವುದಕ್ಕೆ ಭಯಬಿದ್ದವು. ಮತ್ತು ಕರ್ತನು ಅವುಗಳನ್ನು 2000 ಹಂದಿಗಳ ನಡುವೆ ಕಳುಹಿಸಿದನು. ಮತ್ತು ಆ ಹಂದಿಗಳು ಬಂಡೆಗಲ್ಲಿನ ಪ್ರಪಾತದಲ್ಲಿ ಬಿದ್ದು ಉಸಿರುಗಟ್ಟಿ ಸತ್ತಿತು. ಅವುಗಳು ಆಳಕ್ಕೆ ಭಯಪಡುತ್ತದೆ, ಯಾಕಂದರೆ ಪರಲೋಕದಲ್ಲಿ ಮೊದಲು ದೊಬ್ಬಲ್ಪಟ್ಟು ಅಂಧಕಾರದಲ್ಲಿ ಸೇರಿಕೊಂಡಿದ್ದವು ಮತ್ತು ನೀರಿನ ಆಳದಲ್ಲಿ ಇದ್ದವು, ಯಾಕಂದರೆ ಇನ್ನೂ ಭೂಮಿಯಿಂದ ಸಮುದ್ರವು ಬೇರ್ಪಡಿಸಲಿಲ್ಲ ಮತ್ತು ಅವುಗಳಿಗೆ ಸಮುದ್ರದಾಳದ ಭಯವಿದೆ. ಈ ಕಾರ್ಯಗಳನ್ನು ಯೋಚಿಸಿರಿ, ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸಿರಿ, ಆತನಿಗೆ ವಂದನೆಯನ್ನು ಸಲ್ಲಿಸಿರಿ. ಮತ್ತು ಎಂಥ ಭಯಂಕರ ಕಾರ್ಯ ನೋಡಿರಿ, ಯಾವಾಗ ಒಬ್ಬ ಮನುಷ್ಯನು ತಾನು ಪ್ರವಾದಿ ಎಂದು ಹೇಳಿಕೊಳ್ಳುವುದು, ತಾನು ದೇವರೆಂದು ಹೇಳಿಕೊಳ್ಳುವಷ್ಟು ಬಲಿಷ್ಠನು. ಹೌದು. ಮತ್ತು ಪ್ರಕಟಣೆ 10:1 ಕ್ರಿಸ್ತನ 2ನೇ ಬರುವಿಕೆಯು ಅದು ದೂಷಣೆಯಾಗಿದೆ, ಪವಿತ್ರಾತ್ಮನ ದೂಷಣೆಯಾಗಿದೆ. ಯಾರಾದರೂ ಪವಿತ್ರಾತ್ಮನ ದೂಷಣೆಯನ್ನು ಮಾಡಿದರೆ ಅವರಿಗೆ ಇಹಲೋಕದಲ್ಲಿಯೂ ಬರುವ ಲೋಕದಲ್ಲಿಯೂ ಅವರಿಗೆ ಕ್ಷಮಾಪಣೆ ಇಲ್ಲ. ನಿಮ್ಮ ಸತ್ಯವೇದದಲ್ಲಿ 1ನೇ ಯೋಹಾನನು ಪವಿತ್ರಾತ್ಮನ ದೇವದೂಷಣೆ
ಮರಣಕರವಾದ ಪಾಪವನ್ನು ಸಹೋದರ ಮಾಡಿದರೆ ಪವಿತ್ರಾತ್ಮನ ದೇವದೂಷಣೆ. ಅವನಿಗೋಸ್ಕರ ಬೇಡಿಕೊಳ್ಳಬೇಡಿರಿ. ಹೌದು, ಕ್ರಿಸ್ತನನ್ನು ನಂಬದೇ ಇರುವ ಆ ಸಹೋದರನನ್ನು ನಿಮ್ಮ ಮನೆಯೊಳಗೆ ಕರೆದುಕೊಂಡು ಬರಬೇಡಿರಿ. ಸುಳ್ಳು ಪ್ರವಾದಿಗಳ ವಿರುದ್ಧವಾಗಿಯೂ ಸುಳ್ಳು ಬೋಧಕರ ವಿರುದ್ಧವಾಗಿಯೂ ಕ್ರಿಸ್ತ ವಿರೋಧಿಗಳನ್ನು ಕುರಿತು ಸತ್ಯವೇದದಲ್ಲಿ ವಾಕ್ಯಗಳಿಂದ ತುಂಬಿದೆ. ಅನೇಕ ಕ್ರಿಸ್ತ ವಿರೋಧಿಗಳು ಅಂತ್ಯಕ್ರಿಸ್ತರು ಲೋಕದಲ್ಲಿದ್ದಾರೆಂದು ಸತ್ಯವೇದವು ಹೇಳುತ್ತದೆ. ಅನೇಕ ಕ್ರಿಸ್ತ ವಿರೋಧಿಗಳು. ನಮಗೆ 2000 ವರ್ಷಗಳ ಹಿಂದೆ ಜಗತ್ತಿನಲ್ಲಿ ಅನೇಕ ಕ್ರಿಸ್ತ ವಿರೋಧಿಗಳು ಇದ್ದರು. ಜಗತ್ತು ಅವರನ್ನು ಹೆಚ್ಚಾಗಿ ಹೊಂದಿತ್ತು. ಇಂದಿನ ದಿನವೂ ಏನಾಗಿದೆ? ಅಲ್ಲಿ ಅನೇಕ ಕ್ರಿಸ್ತ ವಿರೋಧಿಗಳಿದ್ದಾರೆ. ಅಲ್ಲಿ ಅನೇಕ ಕ್ರಿಸ್ತ ವಿರೋಧಿಗಳು. ಮತ್ತು ಆ ದಿನದಲ್ಲಿ ಅನೇಕರಿದ್ದರು ಮತ್ತು ಇಂದಿಗೂ ಅನೇಕರಿದ್ದಾರೆ ಮತ್ತು ನಾವು ಅವರಿಗೆ ವಿರುದ್ಧವಾಗಿದ್ದೇವೆ. ನಿಜವಾದ ದೇವರ ಮಕ್ಕಳು ಅವರಿಗೆ ವಿರುದ್ಧವಾಗಿರಬೇಕು. ನೀವು ಅವರನ್ನು ಎನಿಸುವುದಕ್ಕೆ ಆಗುವುದಿಲ್ಲ ಮತ್ತು ಅದು ಅಷ್ಟು ನಿಜವಾಗಿ ಕಾಣುವುದು ಮತ್ತು ಅವರು ಅಷ್ಟು ನಿಜವಾಗಿ ಮಾತಾಡುವರು. ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವರು. ಆದರೆ ಅವರು ದೇವರಾದುಕೊಂಡವರನ್ನು ಮೋಸಗೊಳಿಸುವುದಕ್ಕೆ ಆಗುವುದಿಲ್ಲ. ಯಾಕಂದರೆ ಒಂದು ಸಾರಿ ಅವರು ದೇವರ ವಾಕ್ಯವನ್ನು ಕೇಳಿದ ನಂತರ ಅವರು ದೇವರ ವಾಕ್ಯವನ್ನು ಸುಳ್ಳಾದ ಪ್ರವಾದಿಗಿಂತ ಹೆಚ್ಚಾಗಿ ನಂಬಿದ್ದಾರೆ. ಈ ಸಂದೇಶವನ್ನು ನೀವು ಹಿಡಿದುಕೊಂಡಿದ್ದೀರಿ ಎಂದು ನಾನು ನಂಬುತ್ತೇನೆ. ಓ ಹೌದು, ನಾನು ಯೋಚಿಸುತ್ತೇನೆ, ಆ ವೇದ ವಾಕ್ಯವು ಪ್ರಭಾವವುಳ್ಳದ್ದು ಮತ್ತು ಅದ್ಭುತವಾದದ್ದು. ಹೌದು, ಕರ್ತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗಿಯೇ ಇರುವುದು. ಯಾರು ಕರ್ತನನ್ನು ಪ್ರೀತಿಸುತ್ತಾರೋ ನನ್ನ ಸಹೋದರನೇ, ದೇವರಾದುಕೊಂಡವರು, ಎಲೆಕ್ಟ್. ಹೌದು, ಮತ್ತು ಯಾರನ್ನು ಆತನು ಮೊದಲು ನೇಮಿಸಿದನು ಅವರನ್ನು ಮಹಿಮೆಪಡಿಸಿದನು. ನೀವಾಗಿಯೇ ಆ ವೇದವಾಕ್ಯವನ್ನು ಹುಡುಕಬೇಕು ಮತ್ತು ನಿನಗೋಸ್ಕರ ಆ ವೇದವಾಕ್ಯವನ್ನು ಓದಬೇಕು. ಪ್ರಭಾವವುಳ್ಳ ವೇದವಾಕ್ಯವು ನಿಮಗೆ ಈ ಸಂದೇಶವನ್ನು ತರುವುದಕ್ಕೆ, ಈ ಚಿಕ್ಕ ಸಂದೇಶಕ್ಕಾಗಿ ನಾನು ದೇವರಿಗೆ ವಂದನೆ ಹೇಳುತ್ತೇನೆ. ನಾನು ಅದಕ್ಕಾಗಿ ದೇವರಿಗೆ ವಂದನೆ ಹೇಳುತ್ತೇನೆ. ದೇವರಿಗೆ ಕೊಂಡಾಟವಾಗಲಿ. ಅದಕ್ಕಾಗಿ ದೇವರನ್ನು ಮಹಿಮೆಪಡಿಸಿರಿ. ನೀವು ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮದಿಂದಲೂ ಪೂರ್ಣ ಮನಸ್ಸಿನಿಂದಲೂ ನೀವು ಈ ಸಂದೇಶವನ್ನು ಕೇಳಬೇಕು ಮತ್ತು ಈ ಸಂದೇಶವನ್ನು ನಂಬಿರಿ. ಇದು ದೇವರಿಂದ ಬರುತ್ತಿದೆ, ಮನುಷ್ಯನಿಂದಲ್ಲ. ನಾನು ಅದನ್ನು ಬೋಧಿಸುತ್ತಿಲ್ಲ. ದೇವರಿಂದ ಬಂದ ಸಂದೇಶವು ಮತ್ತು ನೀವು ಈ ಸಂದೇಶಕ್ಕೆ ಕಿವಿಗೊಡಬೇಕು. ಎಲ್ಲಕ್ಕಿಂತ ಮೇಲಾಗಿ, ಲೋಕದಲ್ಲಿರುವ ಹಣಕ್ಕಿಂತ ಮೇಲಾಗಿ, ಲೋಕದಲ್ಲಿರುವ ಎಲ್ಲ ಹೆಸರಿಗಿಂತ ಮೇಲಾಗಿ, ಲೋಕದಲ್ಲಿರುವ ಎಲ್ಲ ಹೆಮ್ಮೆಗಿಂತ ಮೇಲಾಗಿ ನಿಮ್ಮ ಆತ್ಮವನ್ನು ನೀವು ಪರಿಗಣಿಸಬೇಕು. ನೀವು ಈ ಸಂದೇಶಕ್ಕೆ ಕಿವಿಗೊಡಬೇಕು ಮತ್ತು ಪರಿಗಣಿಸಬೇಕು ಮತ್ತು ಇದು ದೇವರ ವಾಕ್ಯವೆಂದು ಪರಿಗಣಿಸಬೇಕು. ನಾನು ಏನು ಮಾತನಾಡಿದೆನೋ ಅದೆಲ್ಲವೂ ಸತ್ಯವು, ದೇವರ ವಾಕ್ಯವು. ಯಾವ ಸಭೆಗೆ ಇದು ಸರಿಹೊಂದುವುದೋ ಅದು ವಿಷಯವಲ್ಲ. ಯಾವ ಸಹೋದರನಿಗೆ ಅದು ಸರಿಹೊಂದುವುದೋ, ಯಾವ ಸುಳ್ಳು ಪ್ರವಾದಿಗಳ ಗುಂಪಿಗೆ ಅದು ಸರಿಹೊಂದುವುದೋ ಮತ್ತು ತಮ್ಮನ್ನು ದೇವರೆಂದು ಹೇಳಿಕೊಳ್ಳುವರು. ಪ್ರಕಟಣೆ 10:1. ಇದು ಕ್ರಿಸ್ತನ ಎರಡನೆಯ ಬರುವಿಕೆಯಾಗಿದೆ. ಮತ್ತು ಯಾರಾದರೂ ತಮ್ಮನ್ನು ಪ್ರಕಟಣೆ 10:1 ಎಂದು ಹೇಳಿಕೊಳ್ಳುತ್ತಾರೋ ಅವರು ಕ್ರಿಸ್ತ ವಿರೋಧಿಗಳು. ಓ ಹೌದು, ನಾನು ಕ್ಷಮೆ ಕೇಳುವುದಿಲ್ಲ. ಇಲ್ಲ, ನಾನು ದೇವರಿಗೆ ವಿಧೇಯನಾಗಿರಬೇಕು. ನೀನು ದೇವರಿಗೆ ವಿಧೇಯನಾಗಿರಬೇಕು. ಬೋಧಕನೇ, ಸಹೋದರ, ಸಹೋದರಿ, ಯೌವನಸ್ಥನೇ, ವಯಸ್ಸಾದ ಮನುಷ್ಯನೇ, ನೀನು ದೇವರಿಗೆ ವಿಧೇಯನಾಗಿರಬೇಕು. ಇಲ್ಲವಾದರೆ ನೀನು ಬೆಂಕಿಯ ಕೆರೆಗೆ ಹೋಗುವಿ. ನ್ಯಾಯತೀರ್ಪು ಬರುತ್ತಿದೆ ಮತ್ತು ನ್ಯಾಯತೀರ್ಪು ಅದು ಬೆಂಕಿ ಕೆರೆಗೆ ದೊಬ್ಬಲ್ಪಡುವುದು. ಬೆಂಕಿ ಗಂಧಕಗಳಿಂದ ಉರಿಯುವುದು. ಪ್ರಕಟಣೆ 20. ಪ್ರಕಟಣೆ 20:10. ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳುರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು.
ಅಲ್ಲಿ ಮೃಗವೂ ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಆಮೇನ್.